ಹಿಂಗಿದ್ಯಾ ಅಂತ ಬಹಳ ಕುತೂಹಲವಾಗಿ ನೋಡಿರ್ತಾರೆ. ಲೆಟ್ಸ್ ಮೂವ್ ಆನ್. ಅಲ್ಲಿಂದ ನೇರವಾಗಿ ಈಗ ಬೆಂಗಳೂರಿಂದ ಹೊರಗೆ ಹೋಗ್ತಾರೆ ಅಂದರೆ ಅದು ಮಧ್ಯ ಕರ್ನಾಟಕ ಉತ್ತರ ಕರ್ನಾಟಕ ಭಾಗಕ್ಕೆ ಯಶವಂತಪುರ ಕ್ರಾಸ್ ಮಾಡಿ ಗೊರಗುಂಟೆಪಾಳ್ಯ ಹಾಗೆ ಮುಂದಕ್ಕೆ ಹೋಗಬೇಕು. ಅಲ್ಲಿ ಯಾವಾಗ ನೋಡಿದ್ರು ಟ್ರಾಫಿಕ್ 24 ಗಂಟೆ ಕೂಡ. ನನ್ನ ಕೊಲೀಗ್ ಯಶವಂತಪುರ ಭಾಗದಿಂದ ಶರಣು ಹಂಪಿ ಲೈವ್ ಜಾಯ್ನ್ ಆಗ್ತಿದ್ದಾರೆ. ವೆರಿ ಗುಡ್ ಮಾರ್ನಿಂಗ್ ಶರಣು. ಯಶವಂತಪುರ ಭಾಗ ಹೇಗಿದೆ ಇವತ್ತು? ಈ 30 ದಿನ ಆ ಭಾಗದಲ್ಲಿ ಹೇಗಿತ್ತು ವಾತಾವರಣ? ವೆರಿ ಗುಡ್ ಮಾರ್ನಿಂಗ್ ಹರೀಶ್. ನಾವಿರೋದು ಯಶವಂತಪುರ ಮಾರ್ಕೆಟ್ ಅಲ್ಲಿ. ಮಾರ್ಕೆಟ್ ಅಂದ್ಕೂಡ್ಲೆ ನೋಡಿದ್ರೆ ಇದು ವಿಶ್ವದಲ್ಲೇ ಹೆಸರುವಾಸಿ ಅಂತ ಮಾರ್ಕೆಟ್. ಇದು ಪ್ರತಿದಿನ ಏನಿಲ್ಲ ಅಂದ್ರೂ 4 ರಿಂದ 6 ಕೋಟಿ ವಹಿವಾಟು ಆಗ್ತಿದ್ದಂತ ಮಾರ್ಕೆಟ್ ಇದು. ಈ ಮಾರ್ಕೆಟ್ ಅನ್ನ ನಾವು ಈ ರೀತಿಯಾಗಿ ಇಷ್ಟು ಈಸಿಯಾಗಿ ನಾವು ಮಾತಾಡ್ತೀವಿ ಅಂತಾನು ಕೂಡ, ಯಾಕಂದ್ರೆ ಫುಲ್ ರಶ್ ಇರ್ತಾ ಇತ್ತು. ಇಲ್ಲಿ ಬರ್ಲಿಕ್ಕೆ ನಾವು 1 ಗಂಟೆ ಬೇಕಾಗ್ತಿತ್ತು. ಅಂದ್ರೆ ಯಶವಂತಪುರ ಯಾವಾಗ್ಲೂ ಕೂಡ ಬೇರೆ ಬೇರೆ ಭಾಗದಲ್ಲಿ, ಅಂದ್ರೆ ಬಳ್ಳಾರಿ ಸೇರಿದಂತೆ ಬೇರೆ ಬೇರೆ ಭಾಗದಲ್ಲಿ ಎಲ್ಲ ಕೂಡ ಹೋಗ್ಲಿಕ್ಕೆ ನಮಗೆ ಆಗ್ತಾನೆ ಇದ್ದಿಲ್ಲ, ಅಷ್ಟು ರಶ್ ಇರೋದು. ಅದರಲ್ಲೂ ಕೂಡ ಬೆಳಿಗ್ಗೆ ಪೀಕ್ ಅವರ್ಸ್. ಯಾಕಂದ್ರೆ ಮಾರ್ಕೆಟ್ಗಳಲ್ಲಿ ಹಣ್ಣು, ತರಕಾರಿ, ಈರುಳ್ಳಿ, ಆಲೂಗಡ್ಡೆ ಹೀಗೆ ಎಲ್ಲವನ್ನು ಕೂಡ ಮಂಡಿಗಳಲ್ಲಿ ಖರೀದಿ ಮಾಡ್ಲಿಕ್ಕೆ ವ್ಯಾಪಾರಿಗಳೆಲ್ಲರೂ ಕೂಡ ಬರ್ತಾ ಇದ್ರು. ಇಲ್ಲಿಗೆ ದೇಶ ವಿದೇಶದಿಂದನೂ ಕೂಡ ರಫ್ತಾಗ್ತಾ ಇತ್ತು ಮತ್ತು ಆಮದು ಕೂಡ ಆಗ್ತಾ ಇತ್ತು. ಬೇರೆ ಬೇರೆ ಭಾಗಗಳು ಆಂಧ್ರ, ತಮಿಳುನಾಡಿನಿಂದನೂ ಕೂಡ ಬರ್ತಾ ಇತ್ತು. ಈ ರೀತಿಯಂತ ವಾತಾವರಣ ಫುಲ್ ರಶ್ ಆಗಿರ್ತಿತ್ತು. ಆದ್ರೆ ಇಲ್ಲಿ ಕಳೆದ 1 ತಿಂಗಳಿಂದ ನೋಡ್ತಾ ಇದ್ರೆ ಬಹಳ ಅಂದ್ರೆ ಬಹಳ ವಿರಳ, ಬಹಳ ಕಡಿಮೆ ಇದೆ. ಇನ್ನು ಶಿಫ್ಟ್ ಕೂಡ ಮಾಡ್ತಾ ಇದ್ದಾರೆ ಯಶವಂತಪುರ ಮಾರ್ಕೆಟ್ ಅನ್ನ ಬೇರೆ ಕಡೆಗೆ. ಇಲ್ಲಿರುವಂತ ಪ್ರಮುಖ ದಿನಸಿಗಳು, ಪ್ರಮುಖ ಏನ್ ತರಕಾರಿಗಳೇನಿದಾವೆ, ಈರುಳ್ಳಿ, ಆಲೂಗಡ್ಡೆ ಮತ್ತು ಬೆಳ್ಳುಳ್ಳಿ, ಇವೆಲ್ಲವುಗಳನ್ನ ಕೂಡ ಬೇರೆ ಕಡೆಗೆ ಶಿಫ್ಟ್ ಮಾಡ್ತಾ ಇದ್ರು. ಈಗ ಅವ್ಯಾವು ಕೂಡ ಇಲ್ಲ, ಬಹಳ ಕಡಿಮೆ. ಅಂದ್ರೆ ಪ್ರತಿದಿನ 4 ರಿಂದ 6 ಕೋಟಿ ವಹಿವಾಟು ಆಗ್ತಿದಂತ ಈ ಮಾರ್ಕೆಟ್. ಬಿಕಾಸ್ ಆ ರೋಡಲ್ಲಿ ಓಡಾಡ್ರು ನನಗೂ ಕೂಡ ಅನ್ಸುತ್ತೆ 7:20 ಈ ಟೈಮ್ ನಲ್ಲಿ ಆ ರೋಡಲ್ಲಿ ಆ ತುದಿಯಿಂದ ಈ ತುದಿಗೆ ಬರೋಕ್ ಸಾಧ್ಯನೇ ಇಲ್ಲ ಯಾರು ಕೂಡ. ಆ ಮಟ್ಟಕ್ಕೆ ದೊಡ್ಡ ದೊಡ್ಡ ಟ್ರಕ್ಗಳು, ವೆಹಿಕಲ್ಸ್ಗಳು, ದೊಡ್ಡ ದೊಡ್ಡ ಸ್ಟಾಕ್ಸ್ ಗಳೆಲ್ಲ ಯಾವಾಗ್ಲೂ ಬಂದಿರುತ್ತೆ. ನನಗೆ ಇವತ್ತು ನಿಜವಾಗ್ಲೂ ನೋಡಿ ಆಶ್ಚರ್ಯ ಆಗ್ತಿದೆ ಆ ಭಾಗ. ಖಂಡಿತ ಹರೀಶ್, ಯಾಕಂದ್ರೆ ಇಲ್ಲಿ ಜನರು ಕೂಡ ಹೊರಗಡೆಯಿಂದ ಒಳಗಡೆ ಬರ್ಲಿಕ್ಕೆ ಕೂಡ ಆಗ್ತಾ ಇದ್ದಿಲ್ಲ. ಆ ರೀತಿಯಾದಂತ ಸಿಚುವೇಶನ್ ಇರ್ತಾ ಇತ್ತು. ಆದ್ರೆ ಈಗ ನೋಡ್ತಾ ಇದ್ರೆ ಬಹಳ ಅಂದ್ರೆ ಬಹಳ ವಿರಳ ವೆಹಿಕಲ್ಗಳ ಸಂಖ್ಯೆ ಅಂತೂ ಬಹಳ ಕಡಿಮೆನೇ ಇದೆ. ಯಶವಂತಪುರ ಮಾರ್ಕೆಟ್ ಅಂತೇಳಿ ಸಾಕಷ್ಟು ಜನ ಪ್ರೇಕ್ಷಕರು ಯಾರು ನೋಡ್ತಾರೆ ಅವರು ಪ್ರಶ್ನೆ ಮಾಡಬಹುದು. ಆ ರೀತಿಯಾದಂತ ವಾತಾವರಣ ಇದೆ. ಬಿಸ್ನೆಸ್ ಕೂಡ ಕಡಿಮೆ ಆಗಿದೆ. ಯಾಕಂದ್ರೆ ಕೋಟಿಗಟ್ಟಲೆ ವಹಿವಾಟು ಆಗ್ತಿದ್ದಂತ ಪ್ರದೇಶ ಇದು. ಈ ಪ್ರದೇಶ ಲಾಕ್ ಡೌನ್ ಇಂದಾಗಿ ಸುಮಾರು 1 ತಿಂಗಳಲ್ಲಿ 60 ಕೋಟಿಗೂ ಹೆಚ್ಚು ಲಾಸ್ ಆಗಿದೆ ಅಂತೇಳಿ ವ್ಯಾಪಾರಿಗಳು ತಮ್ಮ ಅಳಲನ್ನ ತೋಡ್ಕೊಳ್ತಾ ಇದ್ದಾರೆ. ಹರೀಶ್, ಓಕೆ, ಥ್ಯಾಂಕ್ ಯು ಸೋ ಮಚ್ ಶರಣು ಹಂಪಿ ಈ ಕ್ಷಣದ ಮಾಹಿತಿಗಾಗಿ. ಇದು ನಿಮ್ಮೆಲ್ಲರ ಗಮನಕ್ಕೆ ಆಶ್ಚರ್ಯ ಆಯ್ತಾ? ಜಾಗ ನೋಡಿ ಆಯ್ತು, ಅಫ್ಕೋರ್ಸ್ ಆಗುತ್ತೆ. ಯಾಕಂದ್ರೆ ಯಾರು ಇಲ್ಲ ಅಲ್ಲಿ. ಹೌದು, ಎಷ್ಟೊಂದು ಗಿಜಿ ಗುಡ್ತಾ ಇತ್ತು. APMC ಇದೆ ಯಶವಂತಪುರದಲ್ಲಿ, ಎಷ್ಟೆಲ್ಲ ಲೋಡ್ ಅಲ್ಲಿ ಟ್ರಕ್ ಬರ್ತಾ ಇತ್ತು. ಎಲ್ಲ ಒಂಥರ ಈ ಸರಕು ಸಾಗಣೆ ಎಲ್ಲ ಅಲ್ಲಿ ಆಗ್ತಾ ಇತ್ತು. ಯಶವಂತಪುರ ಅಂತ ತಕ್ಷಣ ಮಾರ್ಕೆಟ್ ನೆನಪಾಗೋದು. ನಾನು ತುಂಬಾ ಓಡಾಡಿದ್ದೀನಿ ಆ ಜಾಗದಲ್ಲಿ. ಬಟ್ ಇವತ್ತು ನನಗೂ ಆಶ್ಚರ್ಯ ಆಗೋಯ್ತು, ನೋಡಿರ್ಲಿಲ್ಲ ನಾನು. ಇಷ್ಟೊಂದು ಕಾಲ್ ಹೊಡಿತಾ ಇದೆ ಅಂತ ಇವತ್ತು. ಫೈನ್. ಈಗ 2 ತಿಂಗಳಾಗಿದೆ ಕೊರೋನಾ ಕಾಲಿಟ್ಟು ನಮ್ಮ ದೇಶಕ್ಕೆ. ಲಾಕ್ ಡೌನ್ ಆಗಿ 1 ತಿಂಗಳಾಗಿದೆ. ಎಸ್ಪೆಷಲಿ ನಮ್ಮ ರಾಜ್ಯದಲ್ಲಿ ಮೂಲೆ ಮೂಲೆಯಲ್ಲಿ 30 ದಿನ ಜನ ಹೆಂಗ್ ಕಳೆದು ಹೋದ್ರು. ಆಲ್ಮೋಸ್ಟ್ ಲಾಕ್ ಡೌನ್ ಆದ್ಮೇಲೆ ಮನೇಲೆ ಲಾಕ್ ಆಗ್ಬಿಟ್ಟಿದ್ದಾರೆ. ಹೆಂಗೆ ಕಲಿಯೋದು ಸಂಕಷ್ಟ ಅಂತ ಹೇಳ್ತಿದ್ರು, ಬಟ್ ಅಡ್ಜಸ್ಟ್ ಆಗ್ಬಿಟ್ಟಿದ್ದಾರೆ ಜನ ಮನೇಲೆ ಇರೋದಕ್ಕೆ. ಈಗ ಫೀಲ್ಡ್ ಅಲ್ಲಿ ನಮ್ಮ ರಿಪೋರ್ಟರ್ಸ್ ಇದ್ದಾರೆ. ಅಫ್ಕೋರ್ಸ್ ನಾವು ಫೀಲ್ಡ್ ಹೋಗಿದ್ದೀವಿ, ಎಕ್ಸ್ಪೀರಿಯನ್ಸ್ ಮಾಡಿದೀವಿ ಈ 30 ದಿನದಲ್ಲಿ ಏನೆಲ್ಲ ಆಗಿದೆ ಅಂತ. ಅದನ್ನ ಒಂದೊಂದಾಗಿ ನಿಮ್ ಮುಂದೆ ಇರ್ತೀವಿ ಬ್ರೇಕ್ ಆದ್ಮೇಲೆ.